ಮೇಲೆಯಿಂದ ಕುರ್ಕುರಿಯಾಗಿ ಒಳಗಡೆಯಿಂದ ಸಾಫ್ಟಾಗಿ ಕ್ರಿಸ್ಪಿಯಾದಂತಹ ಈ ಸ್ನ್ಯಾಕ್ಸನ್ನು ಮಾಡಿ ನೋಡಿರಿ. ತುಂಬ ಒಳ್ಳೆ ರುಚಿ ಇರುತ್ತೆ. ಆಮೇಲೆ ಬೇಗನೆ ಪ್ರಿಪೇರ್ ಆಗುವಂತಹ ಟೀ ಟೈಮ್ ಸ್ನ್ಯಾಕ್ಸ್ ಇದು. ಒಂದು ಸರಿ ಇದನ್ನು ಈ ಥರ ಟ್ರೈ ಮಾಡಿ ನೋಡಿರಿ. ಸೂಪರಾದ ಒಳ್ಳೆ ರುಚಿ ಕೊಡುವಂತಹ ಸ್ನ್ಯಾಕ್ಸನ್ನು ಹೇಗೆ ಮಾಡೋದಂತ ನೋಡ್ಕೊಳ್ರಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿರಿ, ಆವಾಗ ನಿಮಗೆ ಹೇಗೆ ಮಾಡೋದು ಅಂತ ಕರೆಕ್ಟಾಗಿ ಗೊತ್ತಾಗುತ್ತೆ. ಹಾಗಾದರೆ ನೋಡಿ, ಕೆಲವೇ ಇಂಗ್ರೀಡಿಯೆಂಟ್ಸನ್ನು ಬಳಸ್ಕೊಂಡು ನಾನಿಲ್ಲಿ ಪ್ರಿಪೇರ್ ಮಾಡ್ತಾ ಇದ್ದೀನಿ. ನೋಡಿರಿ ಹೇಗೆ ಮಾಡೋದು ಅಂಥೇಳಿ. ಈಸಿಯಾದ ಮೆಥಡ್ನಲ್ಲಿ ಇವತ್ತು ಈ ರೆಸಿಪಿನ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಹಾಗಾದರೆ ತಡಯಕ್ಕೆ ನೋಡ್ಕೊಂಬನ್ನಿ ಹೇಗೆ ಮಾಡೋದು ಅಂಥೇಳಿ. ಈಗ ನಾನಿಲ್ಲಿ ಒಂದು ಆಲೂಗಡ್ಡೆನ ತೊಗೊಂಡಿದ್ದೀನಿ. ಇದು ಹಸಿ ಆಲೂಗಡ್ಡೆ, ಕುದಿಸಿದಂಥದ್ದು ಅಲ್ಲ. ಇದನ್ನ ಮೇಲಿಂದೆಲ್ಲ ಸಿಪ್ಪೆನ ಗ್ರೇಟ್ ಮಾಡ್ಕೊಳ್ರಿ, ಏಕೆಂದರೆ ಸಿಪ್ಪೆ ಇದ್ದರೆ ರೆಸಿಪಿ ಚೆನ್ನಾಗಿ ಬರೋದಿಲ್ಲ. ಆಮೇಲೆ ಈ ಸಿಪ್ಪೆಯಲ್ಲಿ ಕೂಡ ನೋಡಿರಿ ಮೇಲಿಂದ ಸಣ್ಣದಂಥ ಮರಳು ಅದೆಲ್ಲ ಇರುತ್ತೆ, ಅದೆಲ್ಲ ಹೋಗ್ಬಿಡುತ್ತೆ. ಈ ಥರ ಗ್ರೇಟ್ ಮಾಡಿಕೊಂಡ್ರೆ ಸಿಪ್ಪೆನ ತಗೊಂಬಿಡ್ರಿ, ಆವಾಗ ಚೆನ್ನಾಗಿ ಬರುತ್ತೆ. ಗ್ರೇಟ್ ಮಾಡಿ ತಗೊಳ್ರಿ. ನೀವು ಚಾಕುವಿಲಿಂದಾದರೂ ತೆಗಿಬೋದು, ಇಲ್ಲಾಂದರೆ ಈ ಥರ ಗ್ರೇಟರಿಂದನೂ ತಗೊಳ್ರಿ, ಈಸಿಯಾಗಿ ಬಂದುಬಿಡುತ್ತೆ. ತುಂಬ ಒಳ್ಳೆ ರೆಸಿಪಿ, ಒಳ್ಳೆ ರುಚಿ ಕೊಡುವಂತಹ ಟೇಸ್ಟಿಯಾಗಿರುವಂಥ ರೆಸಿಪಿನ ಖಂಡಿತ ನೀವು ಟ್ರೈ ಮಾಡಿರಿ. ಹಾಗೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಅನಿಸಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬೆಲ್ ಐಕನ್ನ ಪ್ರೆಸ್ ಮಾಡಿರಿ. ಹಾಗೆ ವಿಡಿಯೋಗೆ ಲೈಕ್ಸ್ ಕೊಡೋದನ್ನು ಮರೆಯೋಕ್ಕೆ ಹೋಗ್ಬೇಡ್ರಿ. ಇಲ್ಲಿ ನೋಡಿರಿ, ನಾನು ಗ್ರೇಟ್ ಮಾಡಿ ತಂದಂಥ ಆಲೂಗಡ್ಡೆನ ಈ ಥರ ಕಟ್ ಮಾಡಿ ತೊಗೋತಾ ಇದ್ದೀನಿ. ಸಣ್ಣ ಪೀಸ್ದಾಗಿ ಕಟ್ ಮಾಡ್ಕೊಳ್ರಿ, ಆವಾಗ ಫೈನಾಗಿದ್ದು ಗ್ರೇಟ್ ಆಗುತ್ತೆ. ನಾವು ರುಬ್ಕೋಬೇಕಾದ್ರೆ ಚೆನ್ನಾಗಿ ಗ್ರೈಂಡ್ ಆಗುತ್ತೆ. ಇಲ್ಲಾಂದರೆ ಸಣ್ಣ ಪೀಸು ಉಳಿಯೋ ಚಾನ್ಸಸ್ ಇರುತ್ತೆ. ಈ ಥರ ಕಟ್ ಮಾಡಿ ಹಾಕೋದ್ರಿಂದ ನೋಡಿರಿ ತುಂಬ ಚೆನ್ನಾಗಿ ಗ್ರೈಂಡ್ ಆಗುತ್ತೆ. ಈಗ ನೋಡಿರಿ, ಇದನ್ನು ನೀರಿಗೆ ಹಾಕ್ತಾ ಇದ್ದೀನಿ ನಾನು, ಯಾಕಂದರೆ ಇದರಲ್ಲಿ ಸ್ಟಾರ್ಚ್ ಎಲ್ಲ ಇರುತ್ತೆ ಆಲೂಗಡ್ಡೆನಲ್ಲಿ. ನಾವು ಕಟ್ ಮಾಡಿದ ತಕ್ಷಣ ನೀರಿಗೆ ಹಾಕೋದ್ರಿಂದ ಕಪ್ಪಾಗೋದಿಲ್ಲ, ಇಲ್ಲಾಂದರೆ ಕಪ್ಪಾಗಿ ಅದ್ರ ಕಲರೇ ಚೇಂಜ್ ಆಗಿಬಿಡುತ್ತೆ. ಈಗ ಇದನ್ನು 2 ಸರಿ ನಾನು ವಾಶ್ ಮಾಡಿ ತೊಗೊಂಡು ಬರ್ತೀನಿ. ಇಲ್ಲಿ ನೋಡಿರಿ, ವಾಶ್ ಮಾಡಿ ತೊಗೊಂಡು ಬಂದಿದ್ದೀನಿ ಆಲೂಗಡ್ಡೆನ. ಇದನ್ನು ಒಂದು ಜಾರಿಗೆ ಹಾಕಿ ಮಿಕ್ಸ್ ಮಾಡ್ತೀನಿ ನಾನೀಗ. ನೋಡಿರಿ, ಇದಕ್ಕೆ ಇನ್ನೂ ಆ್ಯಡ್ ಮಾಡಬೇಕು. ಏನೇನು ಇಂಗ್ರೀಡಿಯೆಂಟ್ಸನ್ನು ಬಳಸ್ತಾ ಇದ್ದೀನಿ ಅಂದರೆ, ಒಂದು ಉಳ್ಳಾಗಡ್ಡಿನ ಬಳಸ್ತಾ ಇದ್ದೀನಿ. ಇದನ್ನು ಸಹಿತ ಕಟ್ ಮಾಡಿ ತೊಗೊಂಡಿದ್ದೀನಿ, ಸಣ್ಣಗೆ ಕಟ್ ಮಾಡಿ ತೊಗೊಳ್ರಿ. ಆಮೇಲೆ ಹಸಿಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ, 2 ಹಸಿಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ. ನೋಡಿರಿ, ಈಗ ಈ 3 ಇಂಗ್ರೀಡಿಯೆಂಟ್ಸನ್ನು ಫೈನಾಗಿ ಗ್ರೈಂಡ್ ಮಾಡಿ ತೊಗೊಂಡು ಬರೋಣ. ನೋಡಿರಿ, ಈ ರೀತಿ ಪೂರ್ತಿ ಪೇಸ್ಟ್ ಥರ ಆಗಬೇಕು. ಇದರಲ್ಲಿ ಯಾವುದೇ ಸಣ್ಣ ತುಂಡುಗಳು ಇರಬಾರ್ದು. ನೋಡಿರಿ, ಚಿಕ್ಕ ಪೀಸ್ ಏನಾದರೂ ಇದ್ದರೆ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ. ಇಷ್ಟು ಫೈನಾಗಿ ಇರಬೇಕು, ಇಷ್ಟಿದ್ರೆ ಸಾಕು. ನೋಡಿರಿ, ಈಗ ಕಡಾಯಿನ ಒಂದು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ನಾನು ಗ್ಯಾಸ್ ಮೇಲೆ. ಇದಕ್ಕೆ 1 ಸ್ಪೂನಷ್ಟು ಎಣ್ಣೆನ ಹಾಕ್ರಿ. ಜಾಸ್ತಿ ಎಣ್ಣೆ ಏನು ಹಾಕೋ ಅವಶ್ಯಕತೆ ಇರೋದಿಲ್ಲ, ಜಸ್ಟ್ ಒಂದು ಸಣ್ಣ ಒಗ್ಗರಣೆ ಹಾಕೋದಿರುತ್ತೆ. ಇದಕ್ಕೆ 1 ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಇದಕ್ಕೆ ಇವಾಗ ನೋಡಿರಿ, 1 ಸ್ಪೂನಷ್ಟು ನಾನು ಇಲ್ಲಿ ಅಜ್ವೈನನ್ನು ಹಾಕ್ತಾಯಿದ್ದೀನಿ. ಅಜ್ವೈನ್ ಫ್ಲೇವರು ತುಂಬ ಚೆನ್ನಾಗಿ ಕೊಡುತ್ತೆ. ಆಮೇಲೆ ಅಜ್ವೈನು ಒಳ್ಳೆಯದು ಕೂಡ ನೋಡಿರಿ, ನಮಗೆ ಡೈಜೆಷನ್ಗೆ ತುಂಬ ಒಳ್ಳೆಯದು. ಗ್ಯಾಸಿಡಿಟಿ ಗ್ಯಾಸ್ಟ್ರಿಕ್ ಆಗಲಿ ಆಗೋದಿಲ್ಲ. ಈಗ ಇದು ಸ್ವಲ್ಪ ಫ್ರೈ ಆಗ್ತಾಯಿದೆ ನೋಡಿರಿ. ಇದು ಚಿಟ್ಪಟ ಸಿಡಕ್ಕೆ ಸ್ಟಾರ್ಟ್ ಆದ ತಕ್ಷಣ ಇಲ್ಲಿ ನಾವು ಗ್ರೈಂಡ್ ಮಾಡಿದಂಥ ಆಲೂಗಡ್ಡೆ, ಉಳ್ಳಾಗಡ್ಡೆ ಮತ್ತು ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ನೋಡಿರಿ, ಪೂರ್ತಿ ಚೆನ್ನಾಗಿ ಗ್ರೈಂಡ್ ಆಗಿದೆ. ಈಗ ಇದನ್ನು ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ. ಇದು ಹಾಕಿದ ತಕ್ಷಣ ಸ್ವಲ್ಪ ತಳ ಹಿಡಿಯುತ್ತೆ. ಬೇಗ ಇದನ್ನು ಈ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡಿರಿ, ಇಲ್ಲಾಂದರೆ ಇದು ತಳ ಹಿಡಿಯುತ್ತೆ. ಆಲೂಗಡ್ಡೆ ಇರೋದ್ರಿಂದ ಇದು ಈ ಥರ ತಳ ಹಿಡಿಯೋ ಚಾನ್ಸ್ ಇರುತ್ತೆ. ಸ್ವಲ್ಪ ಇದನ್ನು ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ರಿ, ಏಕೆಂದರೆ ಆಲೂಗಡ್ಡೆ ಮತ್ತು ಉಳ್ಳಾಗಡ್ಡಿನ ನಾವು ಹಸಿಯಾಗಿ ಹಾಕಿರೋದ್ರಿಂದ ಅದರದ್ದೆಲ್ಲ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಒಂದು 2-3 ನಿಮಿಷ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ರಿ. ಫ್ರೈ ಮಾಡ್ತಾ ನೋಡಿರಿ, ಒಳ್ಳೆ ಘಮ ಬರುತ್ತೆ. ಇದು ಪೂರ್ತಿ ಚೆನ್ನಾಗಿ ಸೂಪರಾದಂತಹ ಟೇಸ್ಟ್ ಕೂಡ ಕೊಡುತ್ತೆ. ಈ ಥರ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋದ್ರಿಂದ ಸ್ನ್ಯಾಕ್ಸಿಗೊಂದು ಒಳ್ಳೆ ರುಚಿ ಬರುತ್ತೆ. ಸರಿಯಾಗಿ ಫ್ರೈ ಆದಮೇಲೆ ನೋಡಿರಿ, ಈ ಥರ ತಳ ಬಿಟ್ಕೊಂಬರುತ್ತೆ. ಚೆನ್ನಾಗಿ ಒಂದು ಮುದ್ದೆ ಥರ ಇದು ರೆಡಿ ಆಗುತ್ತೆ ನೋಡಿರಿ. ಆದರೆ ಸರಿಯಾಗಿ ಇದನ್ನು ಬೇಯಿಸ್ಕೋಬೇಕು ಅಷ್ಟೇ. 1-2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಇವಾಗಿದು ಬೆಂದಿದೆ. ಇದಕ್ಕೆ ನಾನು ನೋಡ್ರಿ ಇಲ್ಲಿ ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಮೆಜರ್ಮೆಂಟ್ ನೋಡ್ಕೊಂಡು ಹಾಕ್ರಿ, ಯಾಕಂದರೆ ಕರೆಕ್ಟಾಗಿ ಹಾಕಬೇಕು. ಜಾಸ್ತಿ ಗಟ್ಟಿ ನೀರಾದರೆ ಇದು ಚೆನ್ನಾಗಿ ಬರೋದಿಲ್ಲ. ಇಲ್ಲಿ ಅರ್ಧ ಕಪ್ಪಷ್ಟು ನೀರನ್ನು ಮಾತ್ರ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ನೀರು ಹಾಕಿ ನೋಡಿರಿ, ಇದನ್ನು ಇದರಲ್ಲಿ ಮಿಕ್ಸ್ ಮಾಡಿಕೊಡ್ರಿ ಚೆನ್ನಾಗಿ. ಇದನ್ನು ನೀರಲ್ಲಿ ಆಲೂಗಡ್ಡೆ ಬ್ಯಾಟರ್ ಏನಿದೆಯೋ ಒಂದು ಸರಿ ಇದನ್ನು ಮಿಕ್ಸ್ ಮಾಡಿಕೊಡ್ರಿ. ಏನಾದರೂ ಇದರಲ್ಲಿ ಸಣ್ಣ ಗಂಟುಗಳು ಅದು ಏನೇನಿದ್ರೆ ನೀರಿನಲ್ಲಿ ಕರಗಿ ಚೆನ್ನಾಗಿ ಒಳ್ಳೆ ಒಂದು ಸಾಫ್ಟ್ ಆದಂತಹ ಹಿಟ್ಟು ರೆಡಿ ಆಗುತ್ತೆ. ಈ ಥರ ಮಿಕ್ಸ್ ಆದಮೇಲೆ ಇದಕ್ಕಿನ್ನ ನಾವು ಎಕ್ಸ್ಟ್ರಾ ಮಸಾಲಾನ ಆ್ಯಡ್ ಮಾಡೋಣ.
ಎಕ್ಸ್ಟ್ರಾ ರುಚಿಗೋಸ್ಕರ ನೋಡಿರಿ 1 ಸ್ಪೂನಷ್ಟು ನಾನಿಲ್ಲಿ ಚಿಲ್ಲಿ ಫ್ಲೇಕ್ಸನ್ನು ಹಾಕ್ತಾಯಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ರಿ. ಮತ್ತು ಇದಕ್ಕೆ 1 ಸ್ಪೂನಷ್ಟು ಗರಂ ಮಸಾಲಾನ ಹಾಕ್ತಾಯಿದ್ದೀನಿ. ಇಷ್ಟೇ 3 ಇಂಗ್ರೀಡಿಯೆಂಟ್ಸನ್ನು ಬಳಸಿದ್ದೀನಿ ನೋಡಿರಿ. ಜಾಸ್ತಿ ಏನು ಮಸಾಲೆ ಬೇಡ, ನಮ್ಮ ಅಡುಗೆ ಮನೇಲಿ ಇದೆಲ್ಲ ಅವೈಲೇಬಲ್ ಇದ್ದೇ ಇರುತ್ತೆ. ಗರಂ ಮಸಾಲ ಆಗಿರ್ಬೋದು, ಚಿಲ್ಲಿ ಫ್ಲೇಕ್ಸ್ ಆಗಿರ್ಬೋದು. ಚಿಲ್ಲಿ ಫ್ಲೇಕ್ಸ್ ಇಲ್ಲ ಅಂದವರು ನೀವು ಅಚ್ಕಾರದ ಪುಡಿನೂ ಹಾಕ್ಬೋದು. 1 ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕ್ಬೋದು. ಇಲ್ಲ ನಮಗೆ ನಾವು ಫಸ್ಟೇ ಹಸಿಮೆಣ್ಸಿನ್ಕಾಯಿ ಗ್ರೈಂಡ್ ಮಾಡೋಕ್ಕೆ ಹಾಕಿರ್ತೀವಲ್ವ, ಅದೇ ಸ್ಪೈಸಿನೆಸ್ ಕರೆಕ್ಟ್ ಆಗುತ್ತೆ ಅಂದರೆ ನೀವು ಅದ್ರ ಮೇಲೇ ಬಿಡ್ಬೋದು, ಏನು ತೊಂದರೆ ಆಗೋಲ್ಲ, ಚೆನ್ನಾಗಿರುತ್ತೆ ಇನ್ನೂ ಕೂಡ. ನೋಡಿರಿ ಇಲ್ಲಿ ನಾನು 1 ಕಪ್ಪಷ್ಟು ರವೆ ಬಳಸ್ತಾ ಇದ್ದೀನಿ. ಬಾಂಬೆ ರವೆ ತೊಗೊಂಡಿದ್ದೀನಿ ಅಥವಾ ಚಿರೋಟಿ ರವೆ, ನಿಮ್ಮ ಹತ್ರ ಯಾವುದಿದೆಯೋ ಅದನ್ನು ತೊಗೊಳ್ರಿ. ನೀವೇನಾದರೂ ಬನ್ಸಿ ರವೆ ಯೂಸ್ ಮಾಡ್ತಾ ಇದ್ದರೆ, ದಪ್ಪ ರವೆ ಯೂಸ್ ಮಾಡ್ತಾ ಇದ್ದರೆ ಅದನ್ನು ಮಿಕ್ಸರ್ ಗ್ರೈಂಡಲ್ಲಿ ಹಾಕಿ ಸ್ವಲ್ಪ ಗ್ರೈಂಡ್ ಮಾಡಿ ಹಾಕ್ಕೊಳ್ರಿ, ಆವಾಗ ಪರ್ಫೆಕ್ಟಾಗಿ ಬರುತ್ತೆ. ಬಾಂಬೆ ರವೆ ಇಲ್ಲ ಅಂದರೆ ನೀವು ದಪ್ಪ ರವೆ ಇದ್ದರೆ ಅದನ್ನು ಮಿಕ್ಸರ್ಗೆ ಹಾಕಿ ಯೂಸ್ ಮಾಡ್ಕೋಬೋದು. ಈಗ ಇದನ್ನು ಲೋ ಫ್ಲೇಮ್ ಇಟ್ಕೊಂಡು ಸರಿಯಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ರಿ. ನೀವು ಎಕ್ಸ್ಟ್ರಾ ನೀರನ್ನು ಹಾಕಕ್ಕೆ ಹೋಗಬೇಡ್ರಿ. ನೀವೇನು ಫಸ್ಟು ಒಂದು ಅರ್ಧ ಕಪ್ಪಷ್ಟು ನೀರು ಹಾಕಿರ್ತೀರಲ್ವ, ಅದೇ ನೀರನ್ನ ಮಾಯ್ಶ್ಚರ್ನಲ್ಲಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಮೆಜರ್ಮೆಂಟ್ ನೆನಪಿಟ್ಕೊಳ್ರಿ, 1 ಕಪ್ಪು ರವೆಗೆ ಅರ್ಧ ಕಪ್ಪಷ್ಟು ನೀರನ್ನು ಮಾತ್ರ ಹಾಕಬೇಕು. ಯಾಕೆ ಅಂದರೆ ಇದು ಗಟ್ಟಿಯಾದಂತಹ ಹಿಟ್ಟು ಇಲ್ಲಿ ರೆಡಿ ಆಗಬೇಕು. ಹಾಗಾಗಿ ನೀವು ನೀರನ್ನು ಕಡಿಮೆ ಹಾಕ್ಕೊಳ್ರಿ. ಇದನ್ನು 5 ರಿಂದ 10 ನಿಮಿಷ ಇದರಲ್ಲೇ ಲೋ ಫ್ಲೇಮ್ ಇಟ್ಕೊಂಡು ಈ ಥರ ಬೇಯಿಸ್ತಾ ಹೋಗ್ರಿ. ಪರ್ಫೆಕ್ಟ್ ಆದಂಥ ಹಿಟ್ಟು ರೆಡಿ ಆಗುತ್ತೆ. ನೋಡಿರಿ 1-2 ನಿಮಿಷ ನೀವು ಇದನ್ನು ಬೇಯಿಸಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಗಟ್ಟಿ ಆಗ್ತಾ ಬರುತ್ತೆ ಹಿಟ್ಟು. ರವೆ ನೋಡಿರಿ ಹಿಟ್ಟಿನ ಆಕಾರದಲ್ಲಿ ಗಟ್ಟಿ ಆಗುತ್ತೆ, ಈ ಥರ ಆಗುತ್ತೆ ನೋಡಿ. ಇವಾಗಿದು ಪರ್ಫೆಕ್ಟಾಗಿ ಬೆಂದಿದೆ ಅಂತ ಅರ್ಥ. ಒಂದು 5 ನಿಮಿಷ ಬಿಟ್ಟರೆ ತಾನಷ್ಟಕ್ಕೆ ತಾನೇ ಇದು ಸಾಫ್ಟ್ ಆಗ್ತಾ ಹಿಟ್ಟಿನ ಆಕಾರ ಬರುತ್ತೆ. ಈಗ ನೋಡಿರಿ ಇದನ್ನು ತಣ್ಣಗಾಗೋಕ್ಕೆ ಬಿಡಬೇಕು. ಪರ್ಫೆಕ್ಟಾಗಿ ರೆಡಿಯಾಗಿದೆ. ಈಗ ಇದನ್ನು ಒಂದು ಬೌಲ್ಗೆ ನಾನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಬಿಸಿ ಇದೆ ಇನ್ನೂ, ಇದು ಪೂರ್ತಿ ತಣ್ಣಗಾಗಬೇಕು. ಪೂರ್ತಿ ತಣ್ಣಗಾದ್ರೇ ನಮಗೆ ಮಾಡೋಕ್ಕೆ ಇದು ಪರ್ಫೆಕ್ಟ್ ಆಗಿರುತ್ತೆ ನೋಡಿರಿ. ರೆಸಿಪಿ ಮಾಡೋದಕ್ಕೆ ಸ್ವಲ್ಪ ಇದನ್ನು ಕೈ ಮುಟ್ಟೋಷ್ಟು ಬಿಸಿ ಇದ್ದರೆ ಚೆನ್ನಾಗಿ ಇದನ್ನು ನಾದ್ಕೊಳ್ರಿ. ಹಿಟ್ಟು ನಾದ್ತೀವಲ್ವ ಆ ರೀತಿ ಇದನ್ನು ನಾದಿ ರೆಡಿ ಚೆನ್ನಾಗಿ ಇದನ್ನು ನಾದ್ಕೊಂಡ್ಮೇಲೆ ಇದಕ್ಕೆ ನೋಡಿರಿ 1 ಸ್ಪೂನಷ್ಟು ನಾನಿಲ್ಲಿ ಕಸ್ತೂರಿ ಮೇಥಿ ಹಾಕ್ತಾಯಿದ್ದೀನಿ. ಕಸ್ತೂರಿ ಮೇಥಿ ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ. 1 ಸ್ಪೂನಷ್ಟು ಎಳ್ಳನ್ನು ಹಾಕ್ತಾಯಿದ್ದೀನಿ. ನಾನಿಲ್ಲಿ ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಯಾವುದೇ ಎಳ್ಳಿದೆ, ಕರಿ ಎಳ್ಳಿದ್ರೆ ಅದನ್ನು ಹಾಕ್ಬೋದು, ಯಾವುದಾದ್ರೂ ಒಳ್ಳೆ ರುಚಿ ಕೊಡುತ್ತೆ ನೋಡಿರಿ. ಈ ಎಳ್ಳು ಹಾಕೋದ್ರಿಂದ ಸ್ನ್ಯಾಕ್ಸಿಗೆ ತುಂಬ ಒಳ್ಳೆ ರುಚಿ ಬರುತ್ತೆ, ಟೇಸ್ಟ್ ಕೂಡ ಸೂಪರಾಗಿರುತ್ತೆ ನೋಡಿರಿ. ಆಮೇಲೆ ಕ್ರಂಚಿನೆಸ್ ಬರುತ್ತೆ ಎಳ್ಳಿಂದೊಂದು, ಅದು ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ. ಈಗ ಎರಡೂ ಇದನ್ನು ಮಿಕ್ಸ್ ಮಾಡ್ಕೊಳ್ರಿ. ನಾನು ಇದನ್ನು ಯಾಕೆ ಡ್ರೈ ಆಗಿ ಹಾಕಿದೆ ಅಂದರೆ ಅದ್ರ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಅಂತೇಳಿ ಮೇಲ್ಗಡೆಯಿಂದ ಅದನ್ನು ಮಿಕ್ಸ್ ಮಾಡಿದೆ. ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾದ್ಕೊಂಡ್ಮೇಲೆ ಈ ರೀತಿ ಚಿಕ್ಕದಾದಂಥ ಉಂಡೆಗಳನ್ನು ರೆಡಿ ಮಾಡ್ಕೊಳ್ರಿ. ರವೆ ಥರ ನೋಡಿರಿ, ರವೆಯಿಂದ ಮಾಡಿದ್ದೀವಿ ಅಂತ ಗೊತ್ತೇ ಆಗೋಲ್ಲ ನೋಡಿರಿ. ಯಾವುದೇ ಹಿಟ್ಟು ಬೇಡ ಇದಕ್ಕೆ. 1 ಕಪ್ ರವೆ ಇದ್ದರೆ ಚೆನ್ನಾಗಿ ಇದನ್ನು ನಾವು ಸ್ನ್ಯಾಕ್ಸನ್ನು ರೆಡಿ ಮಾಡ್ಕೋಬೋದು. ಈ ರೀತಿ ಸಾಫ್ಟ್ ಆದಂತಹ ಉಂಡೆಗಳನ್ನು ರೆಡಿ ಮಾಡ್ಕೊಳ್ರಿ. ನಿಮಗೆ ಉಂಡೆ ಆಕಾರದಲ್ಲಿ ಬೇಡ ಅನ್ನೋರು ಇದಕ್ಕೆ ಯಾವುದಾದ್ರು ಸ್ಕ್ವೇರ್ ಶೇಪ್ ಆಗಲಿ ಅಥವಾ ರೌಂಡು ನಿಮ್ಗೆ ಯಾವ್ದು ಇಷ್ಟನೋ ಆ ರೀತಿ ಇದನ್ನು ಪ್ರಿಪೇರ್ ಮಾಡ್ಕೊಳ್ರಿ. ಇದೇ ರೀತಿನ ಮಾಡ್ಕೊಳ್ರಿ. ಕ್ರ್ಯಾಕ್ಸ್ ಇರಬಾರ್ದು ಇದ್ರಾಗೆ. ಕ್ರ್ಯಾಕ್ಸ್ ಇದ್ದರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಈ ರೀತಿ ಸಾಫ್ಟಾಗಿ ನಾವು ಗುಲಾಬ್ ಜಾಮೂನಿಗೆ ಯಾವ ರೀತಿ ನಾವು ರೌಂಡಾಗಿ ಮಾಡ್ಕೋತೀವೋ ಅದೇ ರೀತಿ ರೌಂಡಾಗಿ ಮಾಡ್ಕೊಳ್ರಿ. ಇಲ್ಲೊಂದು ಕಪ್ ತೊಗೊಂಡಿದ್ದೀನಿ. 1 ಕಪ್ಪಲ್ಲಿ ನಾನು 2 ಸ್ಪೂನಷ್ಟು ಗೋಧಿ ಹಿಟ್ಟನ್ನು ಹಾಕಿದ್ದೀನಿ ನೋಡಿರಿ. ಒಂದು ಬೌಲಿಗೆ 2 ಸ್ಪೂನಷ್ಟು ಗೋಧಿ ಹಿಟ್ಟು ಹಾಕಿರಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಕಟ್ ಮಾಡಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. 1 ಚಿಟಿಕೆ ಉಪ್ಪು ಹಾಕಿರಿ ಸಾಕು. ಇದನ್ನು ನೀರು ಹಾಕಿ ಒಂದು ಸ್ಲರಿ ರೆಡಿ ಮಾಡ್ಕೊಳ್ಳೋಣ. ಸಿಂಪಲ್ ಆದಂಥ ಸ್ಲರಿ ರೆಡಿ ಮಾಡ್ತಾಯಿದ್ದೀನಿ. ಅದಕ್ಕೆ ಯಾವುದೇ ಮಸಾಲೆ ಆಗಲಿ ಅಥವಾ ಎಕ್ಸ್ಟ್ರಾ ಖಾರ ಆಗಲಿ ನಾನಿಲ್ಲಿ ಯೂಸ್ ಮಾಡ್ತಾಯಿಲ್ಲ. ಜಸ್ಟ್ ಕೊತ್ತಂಬರಿ ಸೊಪ್ಪು, ಉಪ್ಪು ಹಾಕಿ ಇಲ್ಲಿ ಹಿಟ್ಟನ್ನು ಪ್ರಿಪೇರ್ ಮಾಡ್ತಾಯಿದ್ದೀನಿ. ಗೋಧಿ ಹಿಟ್ಟು ಬೇಡ ಅನ್ನೋರು ನೀವು ಮೈದಾ ಹಿಟ್ಟನ್ನಾದರೂ ಬಳಸ್ಬೋದು. ನಿಮ್ಗೆ ಯಾವುದು ಮನೇಲಿ ಅವೈಲೇಬಲ್ ಇದೆಯೋ ಅದನ್ನು ಹಾಕಿರಿ. ಹಾಕಿ ಇದನ್ನು ಗಂಟು ಇಲ್ಲದೇ ಇರೋ ರೀತಿ ಸಾಫ್ಟ್ ಆದ ಕ್ರೀಮಿ ಟೆಕ್ಸ್ಚರ್ನಲ್ಲಿರುವಂತಹ ಸ್ಲರಿನ ರೆಡಿ ಮಾಡ್ಕೊಳ್ರಿ. ಇಲ್ಲಿ ನೋಡಿ ಈ ರೀತಿ ಇದನ್ನು ರೆಡಿ ಮಾಡಬೇಕು. ತುಂಬ ನೀರಾಗಿರಬಾರ್ದು, ಸ್ವಲ್ಪ ಇದು ಕ್ರೀಮಿ ಟೆಕ್ಸ್ಚರ್ನಲ್ಲಿ ಗಟ್ಟಿಯಾದಂತಹ ಸ್ಲರಿ ನೋಡಿರಿ ಈ ರೀತಿ ಕಾಣಿಸ್ಬೇಕು. ಈ ರೀತಿ ನೋಡಿರಿ ರೆಡಿ ಮಾಡ್ಕೊಳ್ರಿ. ಈಗ ಇಲ್ಲೊಂದು ತವಾನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ನೋಡಿರಿ 2 ಟೇಬಲ್ ಸ್ಪೂನ್ ಎಣ್ಣೆಯಲ್ಲಿ ನಾವು ಸ್ನ್ಯಾಕ್ಸನ್ನು ರೆಡಿ ಮಾಡ್ಬೋದು. ಒಂದು ತಟ್ಟೆ ಪೂರ್ತಿ ನಾವು ಸ್ನ್ಯಾಕ್ಸನ್ನು ಮಾಡ್ಬೋದು. ನಾನಿಲ್ಲಿ ಶಾಲೋ ಫ್ರೈ ಮಾಡ್ತಾಯಿದ್ದೀನಿ. ನಿಮ್ಗೆ ಇಷ್ಟ ಇದೆ ಅನ್ನೋರು ನೀವು ಡೀಪ್ ಫ್ರೈ ಆದರೂ ಮಾಡ್ಕೋಬೋದು. ನಾನಿಲ್ಲಿ ಶಾಲೋ ಫ್ರೈ ಮಾಡ್ತಾಯಿದ್ದೀನಿ. ನೋಡಿರಿ ಇಲ್ಲಿ ಸ್ಲರಿ ರೆಡಿಯಾಗಿದೆ. ಇಲ್ಲಿ ಉಂಡೆಗಳನ್ನು ನಾನು ಪ್ರಿಪೇರ್ ಮಾಡಿ ತೊಗೊಂಡಿದ್ದೀನಿ. ಇದನ್ನೆಲ್ಲದನ್ನು ಸ್ಲರಿನಲ್ಲಿ ಹಾಕಿ ಈ ಥರ ಮಿಕ್ಸ್ ಮಾಡ್ಕೊಳ್ರಿ. ಅಂದರೆ ಬೇಗ ಆಗುತ್ತೆ. ಒಂದೊಂದೇ ಡಿಪ್ ಮಾಡೋದಕ್ಕಿಂತ ಎಲ್ಲದನ್ನು ಸ್ಲರಿನಲ್ಲಿ ಹಾಕಿ ಈ ಥರ ಮಿಕ್ಸ್ ಮಾಡಿಕೊಂಡು ಒಂದೊಂದೇ ಎಣ್ಣೆಗೆ ಬಿಡ್ತಾ ಹೋಗ್ರಿ. ಎಣ್ಣೆ ಚೆನ್ನಾಗಿ ಬಿಸಿಯಾಗಿರಬೇಕು,
ಆವಾಗ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ನೋಡಿರಿ. ಅಂದರೆ ಒಳಗಡೆ ಸಾಫ್ಟ್ನೆಸ್ ಇರುತ್ತೆ, ಮೇಲಿಂದ ಕ್ರಿಸ್ಪಿಯಾಗಿರುತ್ತೆ. ಎಣ್ಣೆ ಒಂದ್ಸರಿ ಚೆನ್ನಾಗಾದರೆ ಸಾಕು ನೋಡಿರಿ. ಲೋ ಫ್ಲೇಮ್ ಇಟ್ಕೊಂಬಿಡ್ರಿ ಈ ಥರ ಬಿಡಬೇಕಾದ್ರೆ, ಯಾಕೆಂದರೆ ಎಣ್ಣೆ ಸಿಡಿಯೋ ಚಾನ್ಸ್ ಇರುತ್ತೆ. ಇದನ್ನ ಎಣ್ಣೆಗೆ ಬಿಡಬೇಕಾದ್ರೆ ಸ್ವಲ್ಪ ಲೋ ಫ್ಲೇಮ್ ನೋಡಿ. ಇದೇ ರೀತಿ ನಾವು ಮಾಡ್ತಾ ಹೋದರೆ ಬೇಗ ಬೇಗ ಆಗುತ್ತೆ. ನಾನಿಲ್ಲಿ ಎಲ್ಲದನ್ನು ಒಂದೇ ಸರಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ನಾನು ಹೇಳ್ದಂಗೆ ನಿಮಗೆ ಡೀಪ್ ಫ್ರೈ ಇಷ್ಟ ಇದೆ ಅನ್ನೋರು ಜಾಸ್ತಿ ಎಣ್ಣೆ ಹಾಕಿ ಡೀಪ್ ಫ್ರೈ ಕೂಡ ಮಾಡ್ಬೋದು. ನಾನಿಲ್ಲಿ ಇದನ್ನೇ ಶಾಲೋ ಫ್ರೈ ಮಾಡ್ತಾಯಿದ್ದೀನಿ. ಎಲ್ಲದನ್ನು ಒಂದೇ ಸರಿ ಹಾಕಿದ್ದೀನಿ ನೋಡಿರಿ. ಸ್ವಲ್ಪ ಅಂಟ್ಕೊಂಡಿದೆ, ನೀವು ಸ್ವಲ್ಪ ಸ್ವಲ್ಪನೇ ಹಾಕಿ ಫ್ರೈ ಮಾಡ್ಬೋದು. ಅಂದರೆ ಈ ಥರ ಅಂಟೋದಿಲ್ಲ ಬಿಡಿ ಬಿಡಿಯಾಗಿ ಹಾಕಿದರೆ. ನಾನಿಲ್ಲಿ ಬೇಗ ಬೇಗ ಆಗುತ್ತೆ ಅಂಥೇಳಿ ಎಲ್ಲದನ್ನು ಒಂದೇ ಸರಿ ಹಾಕಿದ್ದೀನಿ. ಸ್ವಲ್ಪ ಅಂಟ್ಕೊಂಡಿದೆ, ಆಮೇಲೆ ತಾನೇ ಬಿಟ್ಕೊಳ್ಳುತ್ತೆ ಚೆನ್ನಾಗಿ. ಎಲ್ಲ ಫ್ರೈ ಆದಮೇಲೆ ಒಂದೊಂದಾಗೆ ಬಿಟ್ಕೊಳ್ಳುತ್ತೆ ನೋಡಿರಿ. ಈ ರೀತಿ ಇದನ್ನು ಮತ್ತೆ ತಿರುಗಿಸಾಕಿ ಎರಡು ಕಡೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ರಿ ನೋಡಿ. ಫಸ್ಟ್ ಒಂದು ಹತ್ರ ಫ್ರೈ ಆದಮೇಲೆ ತಿರುಗಿಸಾಕ್ರಿ, ಇಲ್ಲ ಅಂದರೆ ಅದೆಲ್ಲ ಒಡೆದು ಹೋಗ್ಬಿಡುತ್ತೆ. ನಾವು ಮಾಡಿರೋಂಥ ಉಂಡೆಗಳೆಲ್ಲ ಒಡೆದೋಗೋ ಚಾನ್ಸ್ ಇರುತ್ತೆ. ಒಂದು ಕಡೆ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಆದಮೇಲೆ ಈ ಥರ ತಿರುಗಿಸಾಕ್ರಿ, ಆವಾಗ ನೀಟಾಗಿ ಎರಡು ಕಡೆ ಫ್ರೈ ಆಗುತ್ತೆ ನೋಡಿರಿ. ಈಗ ಇನ್ನೊಂದೆರಡು ನಿಮಿಷ ಇದನ್ನು ಸರಿಯಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನೋಡಿರಿ, ಈ ಥರ ಪೂರ್ತಿಯಾಗಿ ಫ್ರೈ ಆಗಿದೆ. ಈಗ ಖಡಕ್ಕಾಗಿ ಇದನ್ನು ಚೆನ್ನಾಗಿ ಎಣ್ಣೆ ಬಸ್ತು ತಗೊಳ್ರಿ. ಸರಿಯಾಗಿ ಎಣ್ಣೆ ಬಸ್ತು ತಗೊಂಡು ಪ್ಲೇಟಲ್ಲೇ ಹಾಕ್ಕೊಳ್ರಿ. ನಾನು ಇದನ್ನು ಎಲ್ಲದನ್ನು ಒಂದೇ ಸರಿ ಹಾಕಿ ಶಾಲೋ ಫ್ರೈ ಮಾಡಿರೋದ್ರಿಂದ ಆಯಿಲ್ ಜಾಸ್ತಿ ಅಬ್ಸರ್ವ್ ಮಾಡ್ಕೊಂಡಿಲ್ಲ. ಆಮೇಲೆ ಎಲ್ಲದೂ ಒಂದೇ ಸರಿಗೆ ಪ್ರಿಪೇರ್ ಆಗಿದೆ ನೋಡಿರಿ. ನಾನು ಹೇಳ್ದಂಗೆ ನಿಮ್ಗೆ ಏನಾದರೂ ಜಾಸ್ತಿ ಡೀಪ್ ಫ್ರೈ ಇಷ್ಟ ಇದ್ದರೆ ನೀವು ಡೀಪ್ ಫ್ರೈ ಆದರೂ ಮಾಡ್ಕೋಬೋದು, ಇಲ್ಲಾಂದರೆ ಈ ಥರ ಶಾಲೋ ಫ್ರೈ ಆದರೂ ಮಾಡ್ಕೋಬೋದು ನೋಡಿರಿ. ನಾನಿಲ್ಲಿ ಎಲ್ಲದನ್ನು ಪ್ರಿಪೇರ್ ಮಾಡಿ ತೊಗೊಂಡು ಬಂದಿದ್ದೀನಿ. 1 ಕಪ್ ರವೆನಲ್ಲಿ 1 ಆಲೂಗಡ್ಡೆಯಲ್ಲಿ ಇಷ್ಟು ಚೆನ್ನಾಗಿರುವಂತಹ ಟೇಸ್ಟಿಯಾದಂಥ ಸ್ನ್ಯಾಕ್ಸ್ ರೆಸಿಪಿ ರೆಡಿಯಾಗಿದೆ ನೋಡಿರಿ ಫ್ರೆಂಡ್ಸ್. ಇದೇ ರೀತಿ ಎಲ್ಲ ಆಲೂಗಡ್ಡೆ ಸ್ನ್ಯಾಕ್ಸನ್ನು ಆಮೇಲೆ ಎಲ್ಲ ರೆಸಿಪಿಗಳನ್ನು ನಾನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೆ ಯಾವ್ದು ಬೇಕೋ ಅದನ್ನು ಹೋಗಿ ನಮ್ಮ ಚಾನಲ್ ಓಪನ್ ಮಾಡಿ ನೋಡಿದ್ರೆ ನಿಮಗೆ ಎಲ್ಲ ರೆಸಿಪಿಗಳು ಸಿಗುತ್ತೆ. ಅದರಲ್ಲೋಗಿ ನೀವು ಸರ್ಚ್ ಮಾಡಿದರೆ ನಿಮ್ಗೆ ಇಷ್ಟ ಇರುವಂತಹ ಎಲ್ಲ ರೆಸಿಪಿಗಳನ್ನು ನೋಡ್ಬೋದು ನೋಡಿರಿ. ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ, ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಹಾಗಾದರೆ ತಡ ಯಾಕೆ, ಇವತ್ತೇ ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿರಿ, ಹೇಗೆ ಬಂತು ಅಂತ ತಿಳಿಸಿ. ತುಂಬ ರುಚಿಯಾಗಿದೆ. ನಾವು ಹಾಕಿರುವಂಥ ಎಲ್ಲ ಮಸಾಲೆಗಳು ಒಳ್ಳೆ ಒಂದು ಫ್ಲೇವರ್ ಕೊಡ್ತಾ ಇದೆ ನೋಡಿರಿ. ನೋಡಿ ಫ್ರೆಂಡ್ಸ್, ನಿಮ್ಗೆ ಇದು ಇಷ್ಟ ಅನಿಸಿದ್ರೆ ಎಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಇದನ್ನು ಹೆಚ್ಚು ಶೇರ್ ಮಾಡಿಕೊಳ್ರಿ, ಹೆಚ್ಚು ಲೈಕ್ಸ್ ಮಾಡಿರಿ ವಿಡಿಯೋಗೆ. ನಿಮ್ಮ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬಿಂದ ಒಳ್ಳೆ ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ಇನ್ನೂ ಒಳ್ಳೆ ರೆಸಿಪಿಗಳನ್ನು ನಾನು ನಿಮ್ಮ ಜೊತೆ ಮಾಡಿ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಹಾಗಾದರೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಬಾಯ್.